ಬಾರೋ ಲೇಡೀಸ್ ಪಾಟ್ಲಾಕ್ ಇದು ಬಾರೋ. ಟಾಸ್ಕ್ ಕೊಟ್ಟಿದ್ದೀನಿ. Scody body here. This is where I will sleep till my birthday. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಮ್ಮ ಅಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವರ ಸ್ವೀಟ್ 16 ಗ್ಯಾಂಗ್ ಬಂದಿದೆ. ಬನ್ನಿ ತೋರಿಸ್ತೀನಿ. ಲಂಚ್ ಮಾಡ್ಕೊಳ್ಳಿ ಫಸ್ಟ್. ಇವತ್ತೊಂದು ರೀಲ್ ಶೂಟ್ ಮಾಡಿದೆ ನಿಮ್ಮೆಲ್ಲರ ಜೊತೆ. ಎಲ್ಲರಿಗೂ ಓಕೆ ಅಲ್ಲ? ಲೆಟ್ಸ್ ಗೋ. ರೆಡಿ ಆಗಿ ಆರಾಮಾಗಿ ಲಂಚ್ ಮಾಡ್ಕೊಳ್ಳಿ. ಹಾಯ್ ಎಲ್ಲ ಸೇರಿ ಇವಾಗ ನಮ್ಮನೇನು ಮಾಡೋರು ನೋಡಿ. ನೀವು ವಾಟರ್ ಮೆಲನ್ ಜ್ಯೂಸ್ ರೆಡಿ ಮಾಡಿಟ್ಟವ್ರೆ, ತರಕಾರಿ ಕಟ್ ಮಾಡಿಟ್ಟವ್ರೆ. ಚಿಕನ್ ನನ್ನ ಅಮ್ಮ ಮಾಡಿರೋದಲ್ಲ, ತಂದಿರೋದು ನನ್ನ ಪ್ರಕಾರ. ಹೋಟ್ಲ್ ಮಂದಿ ತರಿಸ್ಬಿಟ್ಟವ್ರೆ ನಮ್ಮ ಅಮ್ಮ. ಮತ್ತೆ ಗ್ರಿಲ್ ತಂದ್ಬಿಟ್ಟವ್ರೆ ಹೋಟ್ಲದೆಲ್ಲ. ಕಳ್ಳಿ ನಮ್ಮ ಅಮ್ಮ. ಇಲ್ಲಿ ನೋಡಿ, ಇದು ಬೇರೆ ಸಲಾಡ್ ಥರ ನಾವು ಮಾಡೋರೆ. ಇದೆಲ್ಲ ಅವ್ರವ್ರೆ ತಂದಿರೋದು ಅನ್ಸುತ್ತೆ ಗೈಸ್. ಒಬ್ಬೊಬ್ರು ಒಂದು ಐಟಮ್ ತಂದಿರೋದು. ಒಬ್ಬೊಬ್ಬರು ಐಟಮ್ ತಂದು ಪಾಟ್ಲಾಕ್ ಮಾಡ್ತಿರೋದು ಗೈಸ್. ಇವರೆಲ್ಲ ಏನಕ್ಕೆ ಸಿಕ್ಕಿದ್ದಾರೆ? ರೀಲ್ಸ್ ಮಾಡಕ್ಕೆ ಸಿಕ್ಕಿದ್ದಾರೆ ಅನ್ಸುತ್ತೆ. ನೋಡಿ, ಇದು ರೀಲ್ಸ್ ನಡೀತಿರೋದು ನಮ್ಮ ಅಮ್ಮದು. ಈ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಫಿಟ್ ಮಾಡೋರೆ. ಇಲ್ಲಿಂದ ಒಬ್ಬೊಬ್ಬರೇ ಬರ್ತಾರಂತೆ, ರೋಸ್ಟ್ ಕೊಡ್ತಾರಂತೆ. ವೆಲ್ಕಮ್. ಸ್ಟಾರ್ಟ್. Welcome to my wonderful potluck. Thank you. Welcome. ಪಪ್ಪ. ಈಗ ಅವ್ರ ಟೈಮ್ ಎಂಜಾಯ್ ಮಾಡ್ಲಿ, ನಾವು ಆಮೇಲೆ ಸಿಗೋಣ. ಬನ್ನಿ. ಬೈ ಎಂಜಾಯ್. ಬೈ ಗೈಸ್. ನಾವು ಅಮ್ಮಗೆ ಇವತ್ತು ನಾವು ಹೆಲ್ಪ್ ಮಾಡೋಣ ಸ್ವಲ್ಪ. ಪಾಪ ಅವ್ರ ಫ್ರೆಂಡ್ಗೆ ಟ್ರೀಟ್ ಮಾಡಿ ನಾವು ಹೋಗಿ ನಾವು ಮಾಡ್ಕೊಡ್ತೀವಿ. ನಮ್ಮ ಫ್ರೆಂಡ್ಸ್ ಬಂದಾಗ ನಮ್ಮ ಅಮ್ಮ ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ, ಹಂಗೆ ಇವಾಗ ಅವ್ರ ಫ್ರೆಂಡ್ಸಿಗೆ ನಾವು ಹೆಲ್ಪ್ ಮಾಡ್ಕೊಡೋಣ. ಸ್ವಲ್ಪ ಉಪ್ಪು ಹಾಕಿ ಸೀದಾ ಅಷ್ಟೇ ಕುಂಕುಮ ತಗೊಂಡು ಕೊಟ್ಬಿಡೋಣ ಹೋಗಿ ಅಂತ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾರೆ. ಅರ್ಶನ ಕುಂಕುಮ ನೋಡಿದ ಇವನ್ನ ಕೂರಿಸ್ಬಿಡ್ತಾರೆ. ಅಯ್ಯೋ ಗೈಸ್, ಈಗ ವಾಟರ್ ಮೆಲನ್ ಜ್ಯೂಸ್ ಎಲ್ರು ಕೊಟ್ಬಿಟ್ಟು ಬರೋಣ ಬನ್ನಿ. ಯಾರೋ ಇವಂದೇ ಇದೆ ಅಲ್ಲಿಡೋ, ಗ್ಲಾಸ್ ಇಡು ಗೈಸ್. ಈಗ ಎಲ್ರಿಗೂ ಜ್ಯೂಸ್ ಕೊಡೋಣ. ಜ್ಯೂಸ್ ತೊಳಿ. ವೆಲ್ಕಮ್. ಅದ್ ಹೆಂಗಿದ್ದೀರಾ ನೀವೆಲ್ಲ ನಮ್ಮ ಅಮ್ಮ ಜೊತೆ? ಅದ್ ಹೆಂಗ್ ಫ್ರೆಂಡ್ ಆಗಿದ್ದೀರಾ ಗೊತ್ತಿಲ್ಲ. ನನಗೆ ಸೂಪರ್. ಡಯಟ್ ಅಲ್ಲಿ ಇದ್ದಲ್ಲ ಇವನು. ಚಿಕನ್ ಜಾಮೂನ್ ಇದು. ನಮ್ಮ ನಮ್ಮ ಲೈಫಲ್ಲಿ ಇಷ್ಟು ಎಕ್ಸೈಟೆಡ್ ನೋಡಿಲ್ಲ. ಏನು ಟೆನ್ಷನ್ ಅವ್ರು ನಮ್ಮ ಪಾಪ. ಈಗ ಒಬ್ಬೊಬ್ರು ಒಂದೊಂದು ಊಟ ಅಡುಗೆ ಮಾಡ್ಕೊಂಬಂದು ತಂದಿದ್ದಾರೆ ಆಯ್ತಾ, ಅದನ್ನ ಟೇಸ್ಟ್ ಮಾಡ್ತಾರಂತೆ ಗೈಸ್. ಈಗ ಒಬ್ಬೊಬ್ರು ಏನೇನು ಅಡುಗೆ ಮಾಡ್ಕೊಂಬಂದಿದ್ದಾರೆ ನಿಮ್ಗೆ ಹೇಳ್ತೀವಿ, ಅವ್ರ ಬಾಯಲ್ಲೇ ಕೇಳೋಣ ಬನ್ನಿ. ಆಂಟಿ ಏನು ಮಾಡ್ಕೊಂಬಂದಿದ್ದೀರಾ? ನಾನಾ ಫಿಶ್ ಮಂಚೂರಿ. ಫಿಶ್ ಮಂಚೂರಿ ಅಂತ ನೋಡಿ. ಫಿಶ್ ಮಂಚೂರಿ. ಹಾ. ಓಕೆ ಆಂಟಿ ಪಾಸ್. ಆಂಟಿ ನೀವೇನ್ ಮಾಡ್ಕೊಂಡ್ ಬಂದಿದ್ದೀರಾ? ಚಿಕನ್ ಫ್ರೈ. ಓಕೆ, ನೈಸ್. ವಾಂಗಿಬಾತ್ ಗೈಸ್. ವಾ. ಕ್ರಿಸ್ಪಿ ಪಕೋಡ. ಜಾಮೂನ್ ಇದು ತಂದಿರತ್ತಾನೆ. ಹಾಯ್. ಸಲಾಡ್. ಓ ನೈಸ್. ಊಟಕ್ಕೆ ಮುಂಚೆ ಕಾಣೋಲಿ. ಚಿಕನ್ ಡ್ರೈ ಫ್ರೈ. ಸ್ವೀಟ್. ಓಹೋ. ಪೆಪ್ಪರ್ ಚಿಕನ್ ಡ್ರೈ. ರೋಟಿ ಅಂಡ್ ಪಲ್ಯ.
ಬೋಜು ಇದು ಹೋಟ್ಲಿಂದ ತಂದಿರೋದು, ಇದು ಹೋಟ್ಲಿಂದ ತಂದಿರೋ ಮಂದಿ. ವಾಪಸ್ ಹೋಗತ್ತೆ, ಬನ್ನಿ ಬನ್ನಿ, ವಾಪಸ್ ಹೋಗತ್ತೆ. ಅಷ್ಟೇನಾ ಅಂಕಲ್? ನಾವೆಲ್ಲ ತಿನ್ನಕ್ಕಿರೋದಿಲ್ಲ ಗೈಸ್. ಇವತ್ತು ನಮ್ಮ ಅಪ್ಪ ಮುಖದಲ್ಲಿ ಸ್ಮೈಲ್ ನಿಲ್ತಾನೇ ಇಲ್ಲ. ಯಾರು ಸುಮ್ಮನೆ ಏನ್ ಕತೆ ಹೇಳಿ ಸ್ವಲ್ಪ. ನಮ್ಮ ನೋಡಿ ನಮ್ಮ ಟೆನ್ಷನ್ ಆಗ್ಬಿಟ್ಟು ಅವ್ರ ಹಂಗೆ ತರಲೆಗಳು. ನಗು ನಿಲ್ತಾನೇ ಇಲ್ಲ. ಸುಮ್ಮನಿರಪ್ಪ ನೀವು. ಯಾಕಪ್ಪ ನಾವು ಚೆನ್ನಾಗಿರೋದು ಇಷ್ಟ ಇಲ್ಲ ನಿಮ್ಗೆ? ಅದೇ ಕಷ್ಟ ಆಗ್ತಿರೋದು. ಚೆನ್ನಾಗಿದ್ದೀರಲ್ಲ ನೀವು, ಅಲ್ಲಿಂದ ಕಷ್ಟ ಇವಾಗ. ಬದ್ದಿ ಅಂತ ನಾವು ವೆಜ್ ಸ್ವಾಮಿ. ಇಲ್ಲ ಸುಮ್ಮನೆ ನಮ್ಗೆ ಚಪಾತಿ ಭಿಕ್ಷಾಂದಿ ರೊಟ್ಟಿ ಬದ್ನಿಕಾಯಿ. ಅವ್ರದ ನಮ್ದ ಪಾರ್ಟಿ ಅರ್ಥ ಆಗ್ತಿಲ್ಲ. ನಾವೇ ಕಾಯ್ತಾ ಇದೀವಿ ಜಾಸ್ತಿ. ಸೂಪರ್ ನಮ್ಮ ಮನೇಲಿ ನಾವು ಟೇಸ್ಟ್ ಊಟ ತಿನ್ನಲ್ವಲ್ಲ, ಅದಕ್ಕೆ ಸಕಲ ಮಾಡಿದ್ರ. ಇಲ್ಲ ತಮಾಷೆ ಮಾಡಿದ್ದ ಅಷ್ಟೇ. ಅದು ಬೇಡ ಕೊಡಿ ನಮ್ಮ ಪವಿತ್ರ ಅಪ್ಪ. ತಿಂಗಳಿಗೆ ಒಂದ್ಸರಿ ಅಲ್ಲ, 15 ದಿವಸಕ್ಕೆ ಒಂದ್ಸರಿ ಬನ್ನಿ ಹಿಂಗೆ. ಲೇ ಬಾರೋ, ಲೇಡೀಸ್ ಪಾಟ್ಲಾಕ್ ಇದು, ಬಾರೋ. ಕೂತ್ಕೊಂಡ್ಬಿಟ್ಟಿದೆ ಶಾಲೆ. ಗೈಸ್ ಈಗ ನಾವು ಊಟ ಮಾಡ್ಕೊಂಡ್ಬಿಡ್ತೀವಿ. ಸ್ವಲ್ಪ ಹಸುವಾಗ್ತಾ ಇದೆ. ಅಲ್ಲಿ ಕೊಡ್ತಾ ಇಲ್ಲ, ಅದಕ್ಕೆ ಯಾರು ಕೊಡ್ತಾ ಇಲ್ಲ ಗೈಸ್. ಅಲ್ಲೇ ಹೋಗಿ ಸ್ವಲ್ಪ ಹಾಕ್ಕೊಂಡ್ಬಿಡ್ತೀವಿ. ಚಪಾತಿ ಬಿಸಿ ಮಾಡ್ಕೊಡು ಅಂತ ಸಾಯಸ್ಗೆ ಕೊಟ್ರೆ 2 ಎತ್ಕೊತಮ್ಮ ಅವ್ನಿಗೆ ಊಟಕ್ಕೆ. ತಿಂತಾಳಿ ಒಬ್ರು ಕರಿತಾನಿಲ್ಲ, ಬಾರಪ್ಪ ಸ್ವಲ್ಪ ಅದು ಇದು ತಗೋ ಅಂತ. ಬರೀ ರೈಸ್ ತಿಂತ ಇನ್ನೋ ಬಂದ್ರು. ಆಂಟಿ ಹಾ ಆಂಟಿ ಡಯಟ್ ಸ್ವಲ್ಪ ಹಾಕಿ, ಸಾಕು. ಅವನ ಕೈಗೆ ಕೊಟ್ಬಿಡಿ. ಏನಿದು ಸ್ವಲ್ಪ ಗೈಸ್. ಇಲ್ಲಿ ಯಾರು ಬೆಸ್ಟ್ ಸರ್ವಿಂಗ್ ಮಾಡ್ತೀವಿ ನಾವು ಇಲ್ಲಿ ಎಲ್ರಿಗೂ, ಅವ್ರಿಗೆಲ್ರಿಗೂ 500 ರೂಪಾಯಿ ಕೊಡ್ತಾರಂತೆ ಎಲ್ಲರೂ ಸೇರಿ. ನೀವು ಸ್ವಲ್ಪ ಹಾಕಿ ಸಾಕು. ಥ್ಯಾಂಕ್ ಯು. ನೋಡಿ ಗೈಸ್, ಎಲ್ಲ ನಾವು ಕಿಚನ್ ಸೇರ್ಕೊಂಡು ಊಟ ಮಾಡ್ತಾ ಇದ್ವಿ. ಅವರೆಲ್ಲ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಗೈಸ್. ನಮ್ಮ ಸಿಸಿಗೆ ಟಾಸ್ಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಅವ್ರು ಜಾಮೂನ್ ತಗೊಂಬ ಒಂದು ಅಂತ ನೋಡೋಣ, ತರ್ತಾನಂತ ಸಕ್ಸಸ್ಫುಲಿ. ಲೆಟ್ಸ್ ಸಿ ಜಾಮೂನ್ ಏನು ಮಾಡ್ತಾನೆ ನೋಡೋಣ. ನಾನು ತಿಂದೆ ಹೊರಗಡೆ ಕುತ್ಕೊಂಡ್ಬಿಟ್ಟ. ಏನೋ ಮಾಡ್ತಾ ಇದೀಯಾ? ಡಬ್ಬ ತಗೊಂಡು ಹೋಗ್ತಾನಂತೆ ಜಾಮೂನ್ಗೆ. ಹೋಗ್ತಾವನು ಮತ್ತೆ ಮೆತ್ತಗೆ ಹೋದ. ಅದಕ್ಕೆ ಕೇಳ್ತಿದ್ಯಾ? ಅಲ್ಲೊಂದು ಅಲ್ಲಿ ಟೀಮ್ ಐತೆ ನಮ್ದು, ನಾವು ಟೀಮ್ ಬಿಟ್ಟು ತಿನ್ನಲ್ಲ. ಒಂದು ಜಾಮೂನ್ ತಗೊಂಡ. ಸಂಜಯ್ ನಾನಾ ಇಲ್ಲ ಸಂಜಯ್ ಪಾಪ ತಿನ್ಲಿ ಬಿಡು. ಸಂಜಯ್ ಪಾಪ ತಿನ್ಲಿ ಬಿಡು. ಯಾಕೋ ಲೇಡೀಸ್ ಪಾರ್ಟಿ. ಜಾಮೂನ್ ಸಕ್ಸಸ್ಫುಲಿ ನಮ್ಮ ಸಂಜಯ್ ತಂದಿದ್ದಾನೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಈಗ ಚಪಾತಿ ತರಕ್ಕೆ ನಮ್ಮ ಟುಮ್ ಹೋಗ್ತಾರೆ. ನಾನ್ ಚಾನ್ಸ್ ಇಲ್ಲ. ಚಾಲೆಂಜ್ ಇದು. ನಂದಾಯ್ತು, ಹೊಟ್ಟೆ ತುಂಬ ಇತ್ತು, ಸಾಕು ನಂಗೆ. ನಾನು ನೈಟ್ ಹೋಗಿ ಊಟ ಬೇಡ. ಪಾಯಸ ಮಾಡಿದ್ದಾರೆ, ಪಾಯಸ ನಾನು ತಿನ್ನೋದಿಲ್ಲ. ಡೇಟ್ ಏನಂತ ಹೇಳಿ ಅವ್ರು ಗೊತ್ತು ನಾನು ತಿಂತಿಲ್ಲ ಅಂತ. ನೀನ್ ನೋಡಿದ ತಕ್ಷಣ ಹೊಟ್ಟೆ ಎತ್ಕೊಡೋದೇ ಸ್ವೀಟ್ ಕಣವ್ರಲ್ಲಿ. ಅವ್ರು ಹೇಳದಪ್ಪ. ಹೋಗು, ಏನ್ ಬೇಕು ನಿಂಗೆ? ಹೋಗು ಗರ್ಭಿಣಿ ಹೋಗು. ಸಂಜೆ ಚಪಾತಿ ಒಂದೊಂದು ತಿಂಗ್ ತೋಳಿ ನೀ ತಿನ್ನಿ. ತಿನ್ನಿ ಪರವಾಗಿಲ್ಲ. ಇಲ್ಲ ತೋಳಿ ಪರವಾಗಿಲ್ಲ.
ನಂದು ಮಾಡಿ ತೆಗ್ದ್ಬಿಟ್ಟ. ಒಂದ್ ನಿಮಿಷ ಮನೆ ಸುತ್ತಲೂ. ಓಯ್ ಸಾರಿ ಸಾರಿ ಅಮ್ಮ ಹೊಡಿತಾರೆ ಸಾಮಾನು ಇದಾಕು ಒಳಗಾಕು. ಅಮ್ಮ ಹೊಡಿತಾರೆ ಅಕ್ಕ ಬಡಿ ನಂದೊಂದು ಸೇಸ ಕೆಚ್ಚು ಆಯ್ತು ಏನು ಅದು ಹಿಂಗ ಆಗ್ತಿದೆ ಮಮ್ಮಿ ಒಂದು ಉಪ್ಪು ಕೊಟ್ಟು ಒಂದು ಗ್ಲಾಸ್ ಕೊಟ್ಟರೆ ಆಗ್ಬೋದು ಅಂತ ಮಮ್ಮಿ ಒಂದು ಉಪ್ಪು ಕೊಟ್ಟು ಹಿಂಗೆ ಬೇಜಾರಾಗೋಯ್ತು ನಂಗೆ ನಂಗೆ ಅಜೀಬ ಹೋಯ್ತು ಕೊಟ್ಟಾದ್ಮೇಲೆ ಎತ್ಕೊಂಡ್ ಬಂದ್ಬಿಡ್ಬೇಕು ಆಮೇಲೆ ಹೆಂಗೋ ಕೊಟ್ಟದ್ ಕೊಡೋರ್ ಲುಕ್ಕು. ಅಮ್ಮ ಹಿಂಗ್ ಕಣ್ಣಲ್ಲೇ ಬಿಟ್ಟು ಎದುರಿಸೋರೆ. ಟೆನ್ಷನ್ ಆಗೋಯ್ತು ನಂಗೆ ಹಂಗೆ ವಾಪಸ್ ಬೇಡ ಬಿಡಿ ಅದಕ್ಕೆ ನಾನು ಹೋಗ್ತೇನಲ್ಲ ಇಬ್ರು ಪಕ್ಕಣಗಳನ್ನ ಕಳ್ಸಿದೀನಿ. ಹಿಂಗೆ ಗೀಸ್ಕೊಂಡು ಹಿಂಗೆ ಇಟ್ಕೊಂಡು ಇವಾಗ ಏನ್ ಟರ್ನ್ ಆಗ್ಬೇಕು ಹಿಂಗೆ ದುಡ್ಡು ಕೊಟ್ರು ಅಂದ್ರೆ ಬೇಡಪ್ಪ ನಿನ್ ಬರ್ತಾನೆ ಅದಕ್ಕೆ ಹೆಂಗ ಹಾಕೊಟ್ಟಿದ್ದು ಈಗ ಅವ್ರು ತಿಂಡಿ ಆರಾಮಾಗಿದೆ. ಸಂಜಣ ಸಂಜಣ ಫುಲ್ ಸ್ಯಾಡ್ ಫೇಸ್. ಊಟ ಮುಗಿದ್ಮೇಲೆ ಬನ್ನಿ ವಿಡಿಯೋ ಬರ್ತೀವಿ ಹೇಳಿ ಅಂತ ಬೇಗ ಹೇಳ್ಬಿಡು. ಗರ್ಲ್ಸ್ ಗರ್ಲ್ಸ್ ಒಂದ್ ನಿಮಿಷ. ಗರ್ಲ್ಸ್ ಊಟ ಮುಗಿದ್ಮೇಲೆ ಹೇಳಿ, ನಾವು ಒಂದು ವಿಡಿಯೋ ಮಾಡ್ಬೇಕಿದ್ದೆ ಬರ್ತೀವಿ. ಎಂಜಾಯ್, ಬೈ ಬೈ. ಎಂಜಾಯ್ ಎಂಜಾಯ್ ಬಾಯ್ ಬಾಯ್. ಉಳಿದ ಹಣ್ಣಿ ಕೊಡು. ಗರ್ಲ್ಸ್ ಅಂದ ತಕ್ಷಣ ಖುಷಿ ಆಗ್ಬಿಟ್ರು ಪಾಪ. ಏನ್ ಬೇಕು ಸಿಕ್ತು ಮಗ ಕೇಳು ಕಂಡೆ ತುಂಬಿಸೋದಿಕ್ಕೆ ಮೊದ್ಲು ಅಕ್ಕೆ ಏನ್ ಬೇಕು ಕೊಡು ಬರೀ ಮಾತನಾಡೋ ಬದಲು ಹಗ್ಲು ರಾತ್ರಿ ಶ್ರಮ ಪಟ್ಟು ಗಿಲ್ಲಕ್ಕೆ ಏನ್ ಬೇಕು ಮಾಡು ಮಗ. ನೆಕ್ಸ್ಟ್ ಯಾರ ಮನೇಲಿ ಪಾರ್ಟಿ ಅಂತ ಚೀಟಿ ಎತ್ತಾ ಇರೋದು. ಇವ್ರ ಮುಖಕ್ಕೆ ಯಾರು ಬೀಳ್ತಾರೆ? ಒಳ್ಳೆ ಜೋಕ್ಸ್ ಮಾಡ್ತಿದೀವ. ಏನೋ ವಾಸನೆ ಕಂಡ್ರೆ ಅದ ನನ್ನ ಮಗ ಗ್ಯಾಸ್ ಬಿಟ್ಟಿರೋದು. ಬಿಟ್ಟಿರೋದು ನನ್ನ ಮಗನ್ ಗ್ಯಾಸ್ ಆಗಿದೆ. ಎಲ್ಲರ ಹತ್ರ ಗ್ಯಾಸ್ ಎತ್ತಿಸ್ತಾ ಇದೀವಿ. ಹಿಂಗ್ ಅಂದ್ಮೇಲೆ ಹಾಕ್ತಾರೆ ದುಡ್ಡು. ಸೂಪರ್ ರಿಚ್ ಆಂಟಿ, ರಿಚ್ ಆಂಟಿ. ಆಂಟಿಗೆ ಜೈ ಜೈ ಜೈ. ಏ ನನ್ನ ಮಗ ಡ್ಯಾನ್ಸ್ ಚೆನ್ನಾಗತ್ತ ಕಣಮ್ಮ. ಏನೇನ್ ಮಾಡ್ಬೇಕು ನೋಡಿ. ರೌಂಡ್ ರೌಂಡ್ ರೌಂಡ್. ನಮ್ದು ರೀಲ್ ಶೂಟು ಎಲ್ಲ ಮುಗೀತು. ಇನ್ನೊಂದು ಬ್ಲಾಗ್ ಶೂಟ್ ಇತ್ತು ಬಟ್ ಆಗಿಲ್ಲ. ಈಗ ಇನ್ನೊಂದು ರೀಲ್ ಶೂಟ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ರೆಡಿ ಆಗಿಬಿಟ್ಟು ಇಲ್ಲಿ ಕೇಕ್ ಕಟ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್. ಇನ್ನೊಂದು ಗ್ಯಾಂಗ್ ಇದು, ಆ ಗ್ಯಾಂಗ್ ಬೇರೆ ಈ ಗ್ಯಾಂಗ್ ಬೇರೆ. ಸೊ ಬನ್ನಿ ಈಗ ಕೇಕ್ ಕಟ್ ಮಾಡಿ ಹೋಗೋಣ. ಲೆಟ್ಸ್ ಗೋ. ಗೈಸ್ ಕಾಂಪಿಟೇಷನ್ ಸೆಲೆಬ್ರೇಷನ್ ನಡೀತಿದೆ ಅನ್ಸುತ್ತೆ. ಅವ್ರು ಮಾಡೋದಕ್ಕಿಂತ ಚೆನ್ನಾಗಿ ಮಾಡಬೇಕು ನಾವು ಅಂತ ಈ ಗ್ಯಾಂಗ್ ಅವ್ರು ಮಾಡ್ತಿರ್ಬೇಕು. ವಂಡರ್ ವುಮೆನ್ಸ್ ಗ್ರೂಪ್ ಅವ್ರು ಸೆಲೆಬ್ರೇಟ್ ಮಾಡ್ತಿರೋದು ಈಗ. ಅಲ್ಲಿ ನೋಡಿ ಬಂತು ಏನೇನು ಬಂದಿದೆ. ಕ್ರೇಜಿ ಗರ್ಲ್ಸ್ ಚೆನ್ನಾಗಿ ಮಾಡಿದ್ರೆ ವಂಡರ್ ವುಮೆನ್ ಚೆನ್ನಾಗಿ ಮಾಡ್ರೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೆಂಗ್ ಕಾಣ್ತಾ ಇದೀನಿ ಗೊತ್ತಿಲ್ಲ ಬಟ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಾನವು ಎಂದು ಮರೆಯದ ಭಾರತ ರತ್ನವು ನೀನಾರು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ದಯವಿಟ್ಟು ಜಾಬ್
ನಮ್ಮ ವಿಶ್ವದಲ್ಲಿ ಬೇಕು. ನನಗೂ ಅನ್ಸಿದೆ ಇಂಥ ಮಗ ಇದ್ದಿದ್ರೆ ಅಂತ. ನನ್ಗಿಬ್ರು ಹೆಣ್ಮಕ್ಳು ಪ್ರತಿ ಸಾರಿ ಅನ್ಕೋತೀನಿ ನನಗಿಂತ ಒಬ್ಬ ಮಗ ಬೇಕಿತ್ತು ಅಂತ. ಸೊ ಹಾಗಾಗಿ ಹೆತ್ತ ಜನ್ಮ ಮಾತೆಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಬಂದು ಸೆಲೆಬ್ರೇಟ್ ಮಾಡೋದಕ್ಕೆ ಮೀನ್ಸ್ ಲಾಟ್. ಹಿಂಗೆ ಎಲ್ಲ ಖುಷಿಯಾಗಿರಿ, ನಗ್ನಗ್ತಾರಿ, ಪಾರ್ಟಿ ಮಾಡ್ತಾರಿ. ಬಾಯ್ ಥ್ಯಾಂಕ್ ಯು. ಓ ಆಂಟಿ ಗಿಫ್ಟ್ಸ್ ಅಂತವ್ರೆ. కావాలి ఇచ్చేయండి కావాలి. ಥ್ಯಾಂಕ್ ಯು. ಓಪನ್ ಮಾಡ್ಬೇಕಾ? ಅಯ್ಯೋ ಈ ಫೋಟೋ ಹೆಂಗ್ ಸಿಕ್ತು? ಓಹೋ ವೆರಿ ನೈಸ್ ಯೂಟ್ಯೂಬ್ ಅಲ್ಲಿ ಸ್ಕ್ರೀನ್ ಶಾಟ್. ಒಂದು ಎಲ್ ಸೈಜ್ ನಿಂದು ಬಟ್ಟೆ ಅಂತ ಕೇಳ್ತಾ ಇದ್ರು, ಎಲ್ ಸೈಜ್ ತಂದಿರ್ತಾರೆ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಬಾಯ್. ಎಲ್ಲ ನಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇಷ್ಟು ಚೆನ್ನಾಗಿ ಬಂದು ಎಂಜಾಯ್ ಮಾಡಿದ್ರಿ, ನನ್ನ ಜೊತೆ ಸ್ಪೆಂಡ್ ಮಾಡಿದ್ರಿ, ನಮ್ಮ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ. ರಿಯಲಿ ತುಂಬಾ ಖುಷಿ ಆಯ್ತು. ಯಾವಾಗ್ಲೂ ಇದೇ ತರ ನಮ್ಮ ಫ್ರೆಂಡ್ಶಿಪ್ ಇದೆ ಅಂತ ಕೇಳ್ಕೊಂತೀನಿ. ನಮ್ಮ ಜೊತೆ ಎಲ್ಲ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಗೂನು. ತುಂಬಾ ಥ್ಯಾಂಕ್ ಯು ಸಮೀರ್. ನೀವು ನೋಡಿಲ್ಲ? ತುಂಬಾ ಚೆನ್ನಾಗಿತ್ತಪ್ಪ, ತುಂಬಾ ಚೆನ್ನಾಗಿತ್ತು. ಕಿಟ್ಟಿ ಜೊತೆಗೆ ಸಮೀರ್ದೊಂದು ಸೆಲೆಬ್ರೇಷನ್ ಮಾಡ್ದಂಗ ತುಂಬಾ ಖುಷಿ ಆಯ್ತಪ್ಪ. ಏನ್ ಮಾತಾಡೋದಪ್ಪ, ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ, ಪ್ರೇಮಿ ಲೋಡ್ ಆಗ್ತಿದೆ. ಗೈಸ್ ಫೈನಲಿ ನಾವು ಅಲ್ಲಿಂದ ಹೋಟೆಲ್ ಬಾಯಡಿ ಈಗ ಹೇರ್ ಸೆಟ್ ಮಾಡಿಕೊಂಡು ಶೂಟ್ ಕೊಡೋಕೆ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ. ಸೊ ಅವರು ನಾವು ಫಸ್ಟ್ ಟೈಮ್ ಸಿಗ್ತಿರೋದ್ರಿಂದ ವಿ ಹ್ಯಾವ್ ಆರ್ಡರ್ಡ್ ಅ ಸ್ಮಾಲ್ ಗಿಫ್ಟ್. ಅದನ್ನು ಕೊಟ್ಟು ಮತ್ತು ನಮಗೂ ಪ್ರಾಡಕ್ಟ್ ಬಂದಿತ್ತು ಪ್ರಮೋಷನ್ಗೆ, ಅದನ್ನು ಆರ್ಡರ್ ಮಾಡಿ. ಥ್ಯಾಂಕ್ ಯು. ಆರ್ಡರ್ ಮಾಡಿದ್ದೆ, ಬನ್ನಿ. ಅವ್ರು ಇನ್ನೂ ಬಂದಿಲ್ಲ, ನಾವು ಸ್ವಲ್ಪ ಸ್ಕ್ರಿಪ್ಟಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಲೊಕೇಶನ್ ಇದು ಲಾಸ್ಟ್ ಟೈಮ್ ನಾವು ಮೊನ್ನೆ ಒಂದು ಪಾರ್ಟಿ ಮಾಡಿದ್ವಲ್ಲ, ನಮ್ಮ ಅಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಬಂದಿದ್ದೀವಿ. ಒಂದು ಡ್ರೈ ಫ್ಲವರು ಮತ್ತು ಒಂದು ಚಾಕ್ಲೇಟು, ಅದೇನೊಂದು ಗಿಫ್ಟ್ ಥರ ಏನೋ ಬರ್ತಾರೆ. ಅದು ಬಿಟ್ಟರೆ ಸೀಮಾ ಸೋನು ಅವರು ತುಂಬ ದಿನ ಆದಮೇಲೆ ನಮ್ಮ ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೊನ್ನೆನೂ ಕಾಣಿಸ್ಕೊಂಡಲ್ಲ? ಹೌದಾ? 1 ಮಿಲಿಯನ್. ಓ ಕರೆಕ್ಟು. ಅದು ಕ್ಲಿಯರಾಗಿ ಕಾಣಿಸ್ಕೊಂಡಿಲ್ಲ ಸೀಮಾ ಸೋನು ಅವರು. ಫಸ್ಟ್ ಟೈಮು ತುಂಬ ದಿನ ಆದಮೇಲೆ ಕಾಣಿಸ್ಕೋತಾರೆ. ಅದು ತುಂಬ ಖುಷಿ ಆಗ್ತಿದೆ ನನಗೆ. ಈ ಥರ ಒಬ್ಬರು ಸೆಲೆಬ್ರಿಟಿ ಅಕ್ಕ ಇದ್ದಾರೆ ನನಗೆ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಆಗುತ್ತೆ. ಆ ಥರ ಏನಿಲ್ಲ. ಆ ಥರ ಕಾಲೇಜ್ಗೆ ಹೋಗ್ತಾ ಇಲ್ವಾ? ಇದ್ದೀನಿ. ಆ ಥರ ಏನಿಲ್ವಾ? ಆ ಥರ ಇದೆ ಅಂತ ಅಂದ್ಕೊಂಡಿದ್ದ. ಈಗ ಕಾಫಿ ಆರ್ಡರ್ ಮಾಡಿದ್ದೀನಿ, ಕಾಫಿ ಕುಡಿತಾ ನಮ್ಮ ಸ್ಕ್ರಿಪ್ಟ್ ಪ್ಲ್ಯಾನ್ ಮಾಡ್ತಾ ಕಾಂಟೆಂಟ್ ಶೂಟ್ ಮಾಡೋದೆ. ನಮ್ಮ ರೀಲ್ ಶೂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಫಸ್ಟು ಕೂತ್ಕೊಂಡು ಮಾತಾಡೋಣ ಅಂತ ಚಿಲ್ ಮಾಡಿಕೊಂಡು ಕಾಫಿ ಕುಡಿತಾ ಇದ್ದೀವಿ. ಬಿಕಾಸ್ ಸಖತ್ ಸ್ಟ್ರೆಸ್ ಆಗಿಬಿಟ್ಟಿದೆ, ಒಂದು ಕಾಫಿ ಬೇಕೇ ಬೇಕು. ಗೈಸ್ ಮತ್ತೆ ಆಡಲ್ಲ ಗೈಸ್, ಮತ್ತೆ ಮಾತಾಡ್ತಾರೆ, ಸೌಂಡ್ ಬರಲ್ಲ. ಬಟ್ ಇಟ್ ವಾಸ್ ಅ ನೈಸ್ ಶೂಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ಮೀಟಿಂಗ್ ಯು. ವಿಲ್ ಕ್ಯಾಚ್ ಅಪ್, ವಿಲ್ ಪ್ಲಾನ್ ಸಮ್ ಬ್ಲಾಗ್ ಅಗೇನ್. ಥ್ಯಾಂಕ್ ಯು ಗೈಸ್. ಸೊ ಮನೆಗೆ ವಾಪಸ್ ಬಂದಿದ್ದೀವಿ. ಮನೆಗೆ ವಾಪಸ್ ಬಂದ ತಕ್ಷಣ ಐ ಜಸ್ಟ್ ಸಾ ಸ್ಕೋಡಿ ಬೋಡಿ ಹಿಯರ್. ನಮ್ಮ ಸ್ಕೋಡಿ ಬೋಡಿ ವಾಪಸ್ ಬಂದಿದೆ. ಅಂದರೆ ರೆಡಿಯಾಗಿಲ್ಲ ಇನ್ನೂ, ಒಂದಷ್ಟು ಕೆಲಸಗಳೇ ನಡೀತಿದೆ. ಬಟ್ ನಮ್ಮ ಮನೆ ಹತ್ರ ಬಂದು ನಿಂತಿರೋದು ಎಷ್ಟು ಖುಷಿ ಆಗ್ತಿದೆ ಅಂದರೆ, ಲುಕ್ ಅಟ್ ದಟ್ ಗೈಸ್, ಲುಕ್ ಅಟ್ ದಟ್ ಕಾರ್. ತುಂಬ ಮಾಡಿ ಖರ್ಚು ಮಾಡಿಬಿಟ್ಟಿದ್ದೀನಿ ಇದಕ್ಕೆ. ಇನ್ನೂ ಪರ್ಫೆಕ್ಟಾಗಿ ರೆಡಿ ಆಗಿಲ್ಲ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಹೆಂಗೋ ಕಾರ್ ಕಲ್ತಿದ್ದೀನಿ, ಓಡಿಸ್ತೀನಿ. ಫಸ್ಟು ಓಡಿಸೋ ಥರ ಆಗಲಿ, ಅದು ಆಗಲ್ವಾ? ಇನ್ನು ಓಡ್ಸಕ್ಕಾಗಲ್ವಾ? ರೆಡಿ ಆಗ್ತದೆ. ಓಕೆ. ಓ ಫೈನಲಿ ಇವತ್ತಿನ ಎಲ್ಲ ಶೂಟ್ಗಳು ಮುಗಿಸಿ ನಾನು ಮನೆಗೆ ಬಂದು ಕೂತಿದ್ದೀನಿ. ಡ್ಯಾಮ್ ಟಯರ್ಡ್. ಹೇರ್ ಕಟ್ ಮಾಡಿಸ್ಬೇಕು, ತುಂಬ ದಿನ ಆಯಿತು. ದ ಲಾಟ್ ಗೋಯಿಂಗ್ ಆನ್ ಇನ್ ಲೈಫ್ ಗೈಸ್. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಐ ಆಮ್ ರೀಡಿಂಗ್ ಅ ಲಾಟ್ ಆಫ್ ನೆಗೆಟಿವ್ ಕಾಮೆಂಟ್ಸ್, ಅದೆಲ್ಲ ಇರುತ್ತೆ. ಇಟ್ಸ್ ಓಕೆ. ಬಟ್ ಯಾ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ. ವರ್ಕ್ ಗೀಕ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ ಆಲ್ಸೋ ಮದುವೆ, ಏಜು, ಫ್ಯಾಮ್ಲಿ, ಸೈಟು, ಕಾರು, ಏನು ಮಾಡೋದು, ಏನು ಬಿಡೋದು, ಮನೆಯವ್ರು ನೋಡ್ಕೋಬೇಕು, ಎಲ್ಲಿ ನಡೀತಿದ್ದೆ ಲೈಫು, ಎಲ್ಲಿ ಹೋಗ್ತಿದ್ದೆ ಲೈಫು, ಹೆಂಗೆ ನಡೀತಿದ್ದೆ ಲೈಫು, ಎಲ್ಲಿತ್ತು ಎಲ್ಲಿಗೆ ಬಂದ್ಬಿಡ್ತು, ವಾಪಸ್ ಎಲ್ಲಿಗೆ ಹೋಗುತ್ತೆ, ಏನೇನೋ ಯೋಚನೆಗಳು, ಏನೇನೋ ಟೆನ್ಷನ್ಗಳು. ಮೇ ಬಿ ನನ್ನ ಏಜಲ್ಲಿರೋರಿಗೆ ಗೊತ್ತಾಗುತ್ತೆ ಅನಿಸುತ್ತೆ ಏನು ನಡೀತಾ ಇದೆ ಅಂತ. ಸೊ ಇಟ್ಸ್ ಕ್ವೈಟ್ ಡಿಸ್ಟರ್ಬಿಂಗ್ ವೈಬ್ ಇತ್ತು. ಇನ್ನೊಂದು 4-5 ಡೇಸ್ ಏನು ನಡೀತು ನನ್ನ ಲೈಫಲ್ಲಿ. ಇಟ್ ವಾಸ್ ಕ್ವೈಟ್ ಡಿಸ್ಟರ್ಬಿಂಗ್ ಫೇಸ್ ಅಂದ್ಕೊಳ್ಳಿ. ಐ ಆಮ್ ಬ್ಯಾಕ್ ನೌ. ಸೊ ಯಾ, ಈಗ ಐ ಹ್ಯಾವ್ ಟೇಕನ್ ಫ್ಯೂ ಚಾಲೆಂಜಸ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಆನ್ ಫ್ಯೂ ಥಿಂಗ್ಸ್.
ಆ್ಯಂಡ್ ಒಳ್ಳೊಳ್ಳೆ ಕಾಂಟೆಂಟ್ ಬರ್ತಾ ಇದೆ. ಫಾರ್ ಶ್ಯೂರ್ 100%. ಇಫ್ ಐ ಆಮ್ ಬಿಲ್ಡಿಂಗ್ ಅ ಟೀಮ್, ಇಫ್ ಮೈ ಟೀಮ್ ಇಸ್ ವರ್ಕಿಂಗ್ ಬಿಹೈಂಡ್, ಈಗ ಸ್ಯಾಮ್ ಸಮೀರ್ ಒಬ್ಬನೇ ಸ್ಟಾರ್ಟ್ ಮಾಡಿದಾಗ ಏನು ನಡೀತಿತ್ತು ಅದ್ರದ್ದು 100% ಬೆಟರ್ ಆಗಬೇಕು ಅಂತಲೇ ಒಂದು ಪ್ರಾಪರ್ ಟೀಮ್ ವರ್ಕ್ ಮಾಡ್ತಾ ಇದೆ. ಸೊ ಎಲ್ಲ ಬೆಟರ್ ಆಗುತ್ತೆ. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ಗೆ ಇಟ್ಸ್ ಓಕೆ. ಯಾರ್ಯಾರು ಇನ್ನೂ ಪಾಸಿಟಿವ್ ಆಗಿ ಕಾಮೆಂಟ್ ಆಗ್ತಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು. ನೆಗೆಟಿವು ನಾನು 100-200 ಓದ್ಬೋದು, ನನಗೆ ಬರ್ತಿರೋದು ಲಕ್ಷ ವ್ಯೂಸ್, ಅದರಲ್ಲಿ 200-300 ನೆಗೆಟಿವ್ ಕಾಮೆಂಟ್ಸ್ ವಿಲ್ ನಾಟ್ ಡಿಸ್ಟರ್ಬ್ ಮೀ ಫಾರ್ ಶ್ಯೂರ್. 100%. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಅಬೌಟ್ ಇಟ್. ಆ್ಯಂಡ್ ಇನ್ನೊಂದು ದೊಡ್ಡ ಚಾಲೆಂಜ್ ತೊಗೊಂಡಿದ್ದೀನಿ. ಏನು ಅಂದರೆ, ನಾನು April 27th ನಾನು ಈ ರೂಮಲ್ಲೇ ನನ್ನದೊಂದು ಚಿಕ್ಕ ಮ್ಯಾಟ್ರಸ್ ಹಾಕ್ಕೊಂಡು, ಮ್ಯಾಟ್ರಸ್ ಅಲ್ಲ ಒಂದು ಬೆಡ್ ಹಾಕ್ಕೊಂಡು, ಆ ಬೆಡ್ಡು ಯಾವುದನ್ನು ತೋರಿಸ್ಬಿಡ್ತೀನಿ. ನನ್ನ ಈ ಬೆಡ್ ಅಂತಾರೆ ನಂತರ ಗೊತ್ತಿಲ್ಲ, ಇದನ್ನು ಹಾಕ್ಕೊಂಡು ಮಲ್ಗೋಣ ಅಂತಿದ್ದೀನಿ. ನಾನು ಈ ರೂಮ್ಗೆ ಸ್ವಲ್ಪ ಬಾಯ್ ಹೇಳೋಣ ಅಂತಿದ್ದೀನಿ. ಅಂದರೆ ಮಲ್ಗೋ ಟೈಮಲ್ಲಿ ಬೇರೆ ವರ್ಕೆಲ್ಲ ಅಲ್ಲಿ ನಡೆಯುತ್ತೆ, ಏನೇನಿದೆ ಅದೆಲ್ಲ ಬಟ್ಟೆ ಗಿಟ್ಟೆಲ್ಲ ಅಲ್ಲೇ ಇರುತ್ತೆ. ಬಟ್ ನಾನು ಇನ್ಮೇಲೆ ಮಲ್ಗೋದು ಇಲ್ಲಿ ನೆಲದ ಮೇಲೆ ಫಾರ್ ಅಟ್ಲೀಸ್ಟ್ ನನ್ನೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ರೀಚ್ ಆಗೋವರೆಗೂ ಐ ನೀಡ್ ಟು ಸ್ಯಾಕ್ರಿಫೈಸ್ ಮೈ ಕನ್ಫರ್ಟ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಸ್ವಲ್ಪ ವಿಯರ್ಡ್ ಅನ್ಸ್ಬೋದು, ಸೈಕೋ ಅನ್ಸ್ಬೋದು, ಬಟ್ ದಿಸ್ ಇಸ್ ಹೌ ಐ ಡೂ. ಐ ಸ್ಯಾಕ್ರಿಫೈಸ್ ಮೈ ಕನ್ಫರ್ಟ್, ಐ ಸ್ಯಾಕ್ರಿಫೈಸ್ ಮೈ ಗುಡ್ ಫೀಲಿಂಗ್ಸ್ ಟು ಅಚೀವ್ ಸಮಥಿಂಗ್. ಸೊ ಅದು ಬಿಟ್ಟರೆ ಗೈಸ್ ನೋಡಿ ಎಷ್ಟು ತಲೆ ಕೆಟ್ಟಿದೆ ಅಂದರೆ, ಈಗ ಬಂದ ತಕ್ಷಣ ರೀಲ್ ಏನು ಮಾಡೋದು, ಅದನ್ನು ಎಡಿಟ್ ಮಾಡಬೇಕಿತ್ತು. ರೀಲ್ ಎಡಿಟಿಂಗ್ ಎಲ್ಲ ನಾನೇ ಮಾಡೋದು. ಅದೆಲ್ಲ ಮುಗಿಸಿ ಪಟ್ಟಂತ ನಮ್ಮ ಅಮ್ಮ ಆಗಲೇ ಇಟ್ಟೋಗಿದ್ದು ಊಟನ ಇನ್ನೂ ತಿಂದಿಲ್ಲ. ಅದು ಆಗಿಂದ ಬಾಬಾ ಅಂತಿದೆ. ನಾನು ಇರು ಒಂದು ನಿಮಿಷ ಕೆಲಸ ಮುಗಿಸ್ಬೇಕು ಅಂತೇಳಿ ಪುಷ್ ಮಾಡ್ತಾನೆ ಇದ್ದೀನಿ. ಫೈನಲಿ ಕೆಲಸ ಮುಗಿಸಿ ಈಗ ಊಟಕ್ಕೆ ಕೂತಿದ್ದೀನಿ. ಐ ಸಾ ಲಾಡ್ ಆಫ್ ಹೇಟ್ ಕಾಮೆಂಟ್ಸ್ ಅಬೌಟ್ ಮೈ ಮ್ಯಾರೇಜ್ ಥಿಂಗ್ ಆ್ಯಂಡ್ ಆಲ್ ದ್ಯಾಟ್. ಅದು ಸ್ವಲ್ಪ ಡಿಸ್ಟರ್ಬ್ ಆಯಿತು ಎಲ್ಲೋ ಒಂದು ಕಡೆ ನನಗೆ. ಅಂದರೆ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಒಂದಷ್ಟು ಜನ ಅಂತ. ಅಂದರೆ ಐ ನೀಡ್ ಟು, ಅದೇ ನಾನು ಲಾಸ್ಟ್ ಟೈಮ್ ಅದೇ ಹೇಳಿದ್ದು, ಐ ನೀಡ್ ಟು ಟೇಕ್ ಟೈಮ್ ಫ್ರಮ್ ಡಿಸಿಷನ್ಸ್ ಫ್ರಮ್ ಫ್ಯಾಮ್ಲೀಸ್ ಆ್ಯಂಡ್ ದೆನ್ ಟೇಕ್ ಸ್ಟೆಪ್ಸ್ ಅಂತ. ಸೊ ಸುಮ್ಮನೆ ಬಂದರೆ ಅಂತ ಮಾಡೋಕ್ಕಾಗಲ್ಲ. ಐ ನೀಡ್ ಅಂತ ಹೇಳಿದ್ದೆ. ಸೊ ಐ ಡೋಂಟ್ ನೋ ಇಫ್ ಯು ಡಿಂಟ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಅಂಡರ್ಸ್ಟುಡ್ ಔಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಅದು ಖುಷಿ ಆಯಿತು. ಫೈನಲಿ ತುಂಬ ದಿನ ಆದಮೇಲೆ ನಾನು ಮೇ ಬಿ 1 ವಾರ 2 ವಾರ ಆದಮೇಲೆ ನಾನು ಬ್ಲಾಗಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಮಾತಾಡ್ತಿರೋದು ಅನಿಸುತ್ತೆ. ನನ್ನ ಮನಸ್ಸಿನ ರೋದನೆಗಳನ್ನೆಲ್ಲ ನಾನೊಂದಷ್ಟು 20-30 ಹೇಟ್ ಕಾಮೆಂಟ್ ನೋಡಿದೆ ನನ್ನ ಗರ್ಲ್ ಫ್ರೆಂಡ್ ರಿವೀಲ್ ಬಗ್ಗೆ. ಸೊ ಅದನ್ನು 23 ಜನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ನಂಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ನಾನು ಎಲ್ಲರೂ ಅರ್ಥ ಮಾಡ್ಸೋಕ್ಕಾಗಲ್ಲ. ತುಂಬ ಜನ ಅರ್ಥ ಮಾಡಿಕೊಂಡ್ರು. ದಟ್ಸ್ ದ ಬೆಸ್ಟ್ ಪಾರ್ಟ್, ದಟ್ ಫ್ಯಾಮ್ಲಿ ಡಿಸಿಷನ್ ಇಸ್ ಡಿಸಿಷನ್. ಬಿಕಾಸ್ ಇದು ಮದುವೆ, ಇದು ದ ರಿಲೇಷನ್ಶಿಪ್. ಇದನ್ನು ನಾನು ಒಂದು ವ್ಲಾಗ್ಗೆ ಮಜಾ ಮಾಡೋಕ್ಕೆ ಸುಮ್ಮನೆ ಇವ್ರು ನನ್ನ ಗರ್ಲ್ ಫ್ರೆಂಡ್ ಅಂತ ಒಂದು ಹುಡುಗಿನ ತೋರಿಸ್ಬಿಟ್ಟು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಸೊ ವೆನ್ ಐ ಆಮ್ ರಿವೀಲಿಂಗ್ ಸಮ್ ಒನ್, ದಟ್ ಮೀನ್ಸ್ ಐ ಆಮ್ ರಿವೀಲಿಂಗ್ ಆ್ಯಂಡ್ ದೇರ್ ಇಸ್ ಅ ಲಾಡ್ ಆಫ್ ಡಿಸಿಷನ್ಸ್ ಹ್ಯಾಪ್ನಿಂಗ್ ಬಿಹೈಂಡ್. ಸೊ ಅದಕ್ಕೆ ಟೈಮ್ ತೊಗೊಳ್ತಿರೋದು ಅಷ್ಟೇ. ಅದು ಬಿಟ್ಟರೆ ಇಟ್ಸ್ ಓಕೆ. ಯಾರ್ಯಾರು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೂ ಸ್ವಲ್ಪ ದಿನ ಅರ್ಥ ಆಗುತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ. ಗೈಸ್ ಮಜಾ ಇದೆ ಲೈಫ್. ಗೈಸ್ ನೋಡಿ, ನನ್ನ ಬೆಡ್ ಸೆಟ್ ಮಾಡ್ಕೊಂಡಿದ್ದೀನಿ. ನನಗೆ ಕತ್ಲಂದರೆ ಒಂಚೂರು ಆಗಲ್ಲ ಅಂಥೇಳಿ ಒಂದು ಲ್ಯಾಂಪ್ ಲೈಟ್ ಒಳಗಿದ್ದು ನನ್ನ ರೂಮ್ದು ತಂದಿಲ್ಲ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ ವೇರ್ ಐ ವಿಲ್ ಸ್ಲೀಪ್ ಟಿಲ್ ಮೈ ಬರ್ತ್ಡೇ April 27th. ಸೊ ಇದೊಂದು ನೋಡಿ ಕಂಬ್ಳಿ ಮೇಲೆ ನಾನು ಏನಪ್ಪ ಅಂದ್ಕೊಂಡೆ, ಬೆಡ್ ಕಂಬ್ಳಿ ಮೇಲೆ ಮಾಡ್ಕೊಂಡವಳು ನೋಡಿ ಇವಳು. ಸೊ ಈ ಸ್ಟೆಪ್ಪಿ ಏನಕ್ಕೆ ಅದು ಇದೆಲ್ಲ ನಿಮ್ಗೆ ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ. ಎನಿವೇಸ್ ಥ್ಯಾಂಕ್ ಯು. ಸೊ ಫೈನಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ಸಖತ್ ಮಜಾ ಮಾಡಿದೆ ನಾನಂತೂ. ಬ್ಲಾಗ್ ಸಖತ್ ಕ್ರೇಜಿ ಆಗಿತ್ತು ಅನ್ಕೋತೀನಿ. ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ನಾನು ನಾಳೆ ತನಕ ವಾಚಿಂಗ್ ಲಾಟ್ಸ್ ಆಫ್ ಲವ್. ಡೋಂಟ್ ವರಿ, ಸ್ಯಾಮ್ ಸಮೀರ್ ಇಸ್ ಕಮಿಂಗ್ ಬ್ಯಾಕ್ ವಿತ್ ಕ್ರೇಜಿ ಕಾಂಟೆಂಟ್ಸ್. ಸ್ಯಾಮ್ ಫ್ಯಾಮ್, ಗುಡ್ ನೈಟ್. ಹೆಚ್ಚು ಕಡಿಮೆ ನಾನೀಗ ಹುಚ್ಚನಾಗಿ ಹೋದಂತೆ ಹಚ್ಚಿಕೊಂಡ